ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ಅಶ್ವಿನಿ ಮಲ್ನಾಡ್. ಫ್ರೆಂಡ್ಸ್, ಸ್ವಲ್ಪ ನಾನು ಮನೆಯಲ್ಲಿ ಸ್ವಲ್ಪ ದಿನಸಿ ಕಾಳುಗಳು ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಜಾಸ್ತಿನೇ ಬೇಕಿದ್ದಿದ್ದರಿಂದ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ನಿನ್ನೆ. ಇವತ್ತು ಬಂದಿದೆ. ತುಂಬಾ ಬೇಕಿತ್ತು, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಕೆಲವೊಂದು ಸ್ವಲ್ಪನೇ ಇತ್ತು. ಅದಕ್ಕೆ ಎಲ್ಲ ಒಟ್ಟಿಗೆ ತರಿಸ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ತರಿಸ್ಕೊಂಡಿದ್ದೆ. ಒಣಮೆಣಸು ಮತ್ತು ಮ್ಯಾಚ್ ಬಾಕ್ಸ್ ಇತ್ತಲ್ಲ, ಅದು ಮಾತ್ರ ನಾನಿಲ್ಲ ಅಂಗಡಿಯಲ್ಲಿ ತೊಗೊಂಡಿದ್ದು. ಮಿಕ್ಕಿದ್ದೆಲ್ಲ ಆನ್ಲೈನಲ್ಲಿ ಮಾಡಿರೋದು. ಹೆಸರು ಕಾಳು, ಆಮೇಲೆ ಇದು ಉದ್ದಿನಬೇಳೆ ಎಲ್ಲದೂ ಬೇಕಿತ್ತು. ಆಯಿಲು ಎಲ್ಲ ಬೇಕಿತ್ತು. ಆಯಿಲು ನಾನು ಈ ಸಾರಿ ಫಿಯೋನಾ ತೊಗೊಂಡಿದ್ವಿ. ನಾವು ಯಾವಾಗಲೂ ಸನ್ಫ್ಲವರ್ ಯಾವುದಾದ್ರೂ ಹಾಕ್ಕೋತಿದ್ವಿ. ಇದು ತೊಗೊಂಡಿದ್ದೀವಿ. ಫಿಯೋನಾ ಇರಲಿ ನೋಡೋಣ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ, ಹೇಗೆ ಬರುತ್ತೆ ಅಂತ ಹೇಳಿ. ತುಂಬಾ ಬೇಕಿತ್ತಲ್ಲ, ಹಾಗಾಗಿ ಎಲ್ಲ ಒಟ್ಟಿಗೆ ಆರ್ಡರ್ ಮಾಡಿದ್ದೆ. ಮುದ್ದು ಕೂಡ ಅವನು ಬಿಡ್ತಾನೆ ಇರಲಿಲ್ಲ. ಅಲ್ಲಿರೋ ವಸ್ತುಗಳನ್ನೆಲ್ಲ ಎತ್ಕೊಂಡ್ಬಿಟ್ಟು ಟ್ರೈನ್ ಆಡ್ತೀನಿ ಅಂತೆಲ್ಲ ಡಿಸ್ಟರ್ಬ್ ಮಾಡ್ತಾಯಿದ್ದ. ಹಾಗೆ ಜೊತೆಗೆ ಎಲ್ಲ ನಾನು ಏನು ಮಾಡ್ತೀನಿ ಅಂದರೆ, ಎಲ್ಲ ಕಾಳುಗಳನ್ನು ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಅಲ್ಲಿ ಅಡುಗೆ ಮನೆಯಲ್ಲಿ ಇಟ್ಕೊಂಡಿರ್ತೀನಿ, ಅಂದರೆ ಉಪಯೋಗಿಸ್ಕೊಳ್ಳೋದಕ್ಕೆ. ಮಿಕ್ಕಿದ ಕಾಳುಗಳೆಲ್ಲ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಕಾಳು ಏನು ದಿನಸಿದ್ದು ಏನಿದ್ರೂ, ಯಾಕಂದರೆ ಕಾಳುಗಳೆಲ್ಲ ಆಚೆ ಇಟ್ಟಾಗ ಬೇಗ ಹುಳ ಆಗಿಬಿಡುತ್ತೆ, ಬೇಗ ಹುಳ ಬಿಡುತ್ತೆ. ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಎತ್ಕೋತೀನಿ. ನನಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಆವಾಗವಾಗ ಖಾಲಿ ಆದಾಗ ನಾನು ಹಾಕ್ಕೋತಾ ಇರ್ತೀನಿ. ಹಾಗೆ ಕಾಳುಗಳೆಲ್ಲ ಖಾಲಿಯಾಗಿತ್ತಲ್ಲ, ಅದನ್ನೆಲ್ಲ ಪ್ಯಾಕ್ ಸಮೇತ ಹಾಗೇ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ. ಬೇಕು ಅಂದಾಗ ಎತ್ಕೊಂಡ್ರೆ ಆಯಿತು ಅಂತ. ಮುದ್ದು ಆಗಲೇ ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದುಬಿಟ್ಟಿದ್ದ 12 ಗಂಟೆಗೆ. ನನ್ನ ಕೆಲಸ ಮುಗಿಸ್ಕೊಂಡು ಆಮೇಲೆ ಇದನ್ನೆಲ್ಲ ಎತ್ತಿಡೋಣ ಅಂತೇಳ್ಬಿಟ್ಟು ಹಾಗೆ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ. ಬರೀ ಡಿಸ್ಟರ್ಬ್ ಮಾಡ್ತಾನೆ ಅವನು. ಎಲ್ಲಿನೂ ಏನು, ನಾನು ಏನಾದರೂ ಒಂದು ಕೆಲಸ ಮಾಡ್ತಿದ್ರೆ ಅವನು ಅಲ್ಲೇ ಬಂದು ಏನಾದರೂ ಮಾಡ್ತಾನೇ ಇರ್ತಾನೆ. ಹಾಗೆ ನನಗೇನು ಜಾಸ್ತಿ ಬೇಕಾಗಿರಲಿಲ್ಲ. ಸ್ವಲ್ಪ ಇದ್ದಿದ್ದೆಲ್ಲ ಕಾಳುಗಳೆಲ್ಲ ಆದಷ್ಟು ಖಾಲಿ ಆದಮೇಲೆ ಹಾಕ್ಕೊಳ್ಳೋಣ ಅಂತ ಸುಮ್ಮನಾದೆ ಬಾಕ್ಸಿಗೆ. ಹಾಗೆ ಸ್ವಲ್ಪ ಅರಿಕೆ ಅರಿಶಿನ ಖಾಲಿಯಾಗಿತ್ತು, ಹಾಕ್ಕೊಂಡು, ಮತ್ತು ಒಣಮೆಣಸಿತ್ತಲ್ವ, ಅದು ಒಂದು ಬಾಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ಎಷ್ಟು ಬೇಕೋ ಆ ಬಾಕ್ಸಿಗೆ ಎಷ್ಟು ಇಟ್ಕೊಳ್ತಿದ್ದೆ ಅಷ್ಟಕ್ಕೆ ಮಾತ್ರ ಹಾಕಿಬಿಟ್ಟು ಮಿಕ್ಕಿದ್ದು ಎತ್ತಿಟ್ಟಿದ್ದೀನಿ. ಹಾಗೆಯೇ ಒಂದು ಫುಲ್ ಇಟ್ಕೊಂಡು, ಅಂದರೆ ನಾನಿದು ಒಣಮೆಣಸು ಹಾಗೆ ಹಾಕ್ತೀವಲ್ಲ, ಆ ಥರ ಉಪಯೋಗಿಸ್ಕೊಳ್ಳೋದಕ್ಕೆ ತುಂಬ ಖಾರ ಇರುವಂಥ ಮೆಣಸದು. ಮತ್ತು ಸ್ವಲ್ಪ ಬಾಟಲ್ಗೆ ಆಯಿಲ್ನ 2 ಪ್ಯಾಕ್ ತರಿಸ್ಕೊಂಡಿದ್ದೆ ಆಯಿಲು. ಅದು 1 ಪ್ಯಾಕ್ ಹಾಗೆ ಇಟ್ಟಿದ್ದೀನಿ. ಇನ್ನೊಂದು ಪ್ಯಾಕಲ್ಲಿ 2 ಬಾಕ್ಸಿಗೆ ಅಂದರೆ 1 ಬಾಟಲ್ಗೆ ಜಾಸ್ತಿ ಆಯ್ತಲ್ವ, ಇನ್ನೊಂದು ಬಾಟಲ್ಗೆ ಹಾಕಿ ಎತ್ತಿಟ್ಟಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ಒಂದು ಡಿಶ್ ಮಾಡೋಣ ಅಂತ ಹೇಳಿ ಮಕ್ಕಳಿಗೆ ಸಂಜೆಗೆ ರೆಡಿ ಮಾಡ್ಕೊಂಡು ಇಡೋಣ ಅಂತ. ಏನು ಗೊತ್ತಾ, ಇವತ್ತು ಹೆಸರು ಬೇಳೆಯಲ್ಲಿ ಮಾಡೋಣ ಡಿಶ್ ಅಂತ ಏನೊಂದು. ಹಾಗಾಗಿ ನನಗೆ ಹೆಸರು ಬೇಳೆ ನೆನೆ ಹಾಕಿಡಬೇಕಿತ್ತು. ಅದಕ್ಕೆ ನಾನು 1.5 ಕಪ್ ಆಗುವಷ್ಟು ಹೆಸರು ಬೇಳೆಯನ್ನು ಮುಂಚೆನೇ 1 ಗಂಟೆ ಮುಂಚೆನೇ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಪನ್ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಪನ್ನೀರನ್ನ ಮ್ಯಾಗ್ನೇಟ್ ಮಾಡ್ಕೋಬೇಕಿತ್ತು. ಅದಕ್ಕೆ ಪನ್ನೀರ್ ಮ್ಯಾಗ್ನೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಟೇಸ್ಟಿಗೆ ತಕ್ಕನಾಗಿ ಸ್ವಲ್ಪ ಸಾಲ್ಟು, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಪನ್ನೀರ್ಗೆ ಮ್ಯಾಗ್ನೇಟ್ ಮಾಡ್ಕೊಳ್ಳೋದಕ್ಕೆ ನಾನು ಪನ್ನೀರನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ದೊಡ್ಡನೂ ಬೇಕಾದರೆ ಕಟ್ ಮಾಡ್ಕೋಬೋದು. ಇದು ಬೇಗ ಬೇಯುತ್ತೆ ಅನ್ನೋ ಉದ್ದೇಶಕ್ಕೆ, ಮತ್ತು ಚೆನ್ನಾಗಿ ಮ್ಯಾಗ್ನೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಆ ಮ್ಯಾಗ್ನೇಟ್ ಎಲ್ಲ ಹಿಡಿಯೋ ರೀತಿ ಮ್ಯಾಗ್ನೇಟ್ ಮಾಡೋಕ್ಕೆ ಹಾಕಿ ಇಡಬೇಕು. ಅದೊಂದು 5 ನಿಮಿಷ ಹಾಗೆ ಇಡಬೇಕು. ನಾನು ಹೆಸರು ಬೇಳೆನ ನೆನೆ ಹಾಕಿ 1 ಅವರ್ ಆಗಿತ್ತು. ಇವಾಗ ಇದನ್ನು ನಾನು ರುಬ್ಕೋತಾ ಇದ್ದೀನಿ. ಇದು ರುಬ್ಕೋಬೇಕಲ್ವಾ, ಇದ್ರ ಜೊತೆಗೆ ಹೆಸರು ಬೇಳೆನೆಲ್ಲ ಜಾರ್ಗೆ ಹಾಕ್ಕೊಂಬಿಟ್ಟು ಅದಕ್ಕೊಂದು 4 ಹಸಿಮೆಣಸು, ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸಿ ಮಾಡಿಕೊಂಡು ನೆಕ್ಸ್ಟು ಉಪ್ಪು ಸೇರಿಸ್ಕೋಬೇಕು. ಇದಕ್ಕೆ ಎಷ್ಟು ಬೇಕು ಅಂತ ನೋಡಿ, ಟೇಸ್ಟಿಗೆ ಎಷ್ಟು ಬೇಕು ಅಂತ ನೋಡಿ ಇಷ್ಟು, ಅಂದರೆ ಉದ್ದಿನ ದೋಸೆ ಮಾಡ್ತೀವಲ್ವ ಆ ಹದದಲ್ಲಿ ಇರಬೇಕಿದು.
ಚೆನ್ನಾಗಿ ಬರುತ್ತೆ ತುಂಬ. ಮತ್ತು ಇದಕ್ಕೆ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಸಣ್ಣ ರವೆ, ಸೂಜಿ ರವೆ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ನಾನು ಮುಂಚೆನೇ ಉಪ್ಪು ಹೇಳಿದೆ, ಇವಾಗ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪನ್ನು ರವೆನೂ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ. ದಪ್ಪ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೋಬೋದು ಇದಕ್ಕೆ, ಇಲ್ಲ ಸರಿ ಆದರೆ ಓಕೆ. ಹಾಗೆ ಇದನ್ನು ಒಂದು 5 ನಿಮಿಷ ನೆನೆಯೋಕ್ಕೆ ಇಡಬೇಕು. ಅದು ರವೆ ಎಲ್ಲ ನೀರನ್ನ ಹೀರ್ಕೋಬೇಕಲ್ಲ ಆವಾಗ ಅದಕ್ಕೆ. ಅದಾಗಿದ ನಂತರ ಆಮೇಲೆ ಇದಕ್ಕೆ ತೆಗೆದ್ಬಿಟ್ಟು ಮುಚ್ಚಿಟ್ಟಿರಬೇಕು. ಆಮೇಲೆ ಸೋಡಾ, ಅಡುಗೆ ಸೋಡಾ ಇರುತ್ತಲ್ವ ಅದು, ಇಲ್ಲಾಂದರೆ ಏನಾದರೂ ಹಾಕ್ಕೊಂಡು ಇದರಲ್ಲಿ ನಾನಿವಾಗ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೋಡಿ. ಆಮೇಲೆ ಚೆನ್ನಾಗಿ ಕಲಸಿದ್ರೆ ಅದು ದೋಸೆ ಹಿಟ್ಟಿನ ಥರ ಚೆನ್ನಾಗಿ ಬರುತ್ತೆ. ಒಂದು 5 ನಿಮಿಷ ಇಟ್ಟರೂ ಆಗುತ್ತೆ, ಅಥವಾ ಆ ತಕ್ಷಣವೇ ಮಾಡಿಕೊಂಡ್ರೂ ಆಗುತ್ತೆ. ನೆಕ್ಸ್ಟು ನಾನಿಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆ ಬ್ಯಾಟರ್ ಇತ್ತಲ್ವ, ಹೆಸರುಬೇಳೆ ಬ್ಯಾಟರು, ಅದನ್ನು ದೋಸೆ ಥರ ಹಾಕ್ಕೋಬೇಕು. ತುಂಬ ತೆಳುವಾಗಿ ಅಲ್ಲ, ದಪ್ಪ ಮೀಡಿಯಮ್ ದಪ್ಪದಲ್ಲಿ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಸೈಡಿಗೆಲ್ಲ ಆಯಿಲ್ ಹಾಕಬೇಕು. ಒಂದೆರಡು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು, ಮುಚ್ಚಿ ಬೇಯಿಸ್ಕೋಬೇಕು. ಅದಾಗಿದ ನಂತರ ಅದನ್ನು ಹಾಕ್ಕೋಬೇಕು ನೋಡಿ. ಬ್ಯಾಕ್ ಸೈಡ್ ಏನೂ ಇದೇ ಆಗಿಲ್ಲ, ಕಪ್ಪಾಗಿಲ್ಲ, ಏನೂ ಆಗಿಲ್ಲ, ಮೀಡಿಯಮ್ ಇದಾಗಿದೆ ಅಷ್ಟೇ, ಬೆಂದಿದೆ. ಅದಾಗಿ ಹಾಕಿದ ನಂತರ ಅದ್ರ ಮೇಲ್ಗಡೆ ಸಾಸ್ನ ಹಾಕ್ಕೋಬೇಕು. ಟೊಮೆಟೊ ಸಾಸ್ ಬರುತ್ತಲ್ವ ಅದು, ಅಥವಾ ಕೆಚಪ್ ಅಥವಾ ಪಿಜ್ಜಾ ಸಾಸ್ ಏನಾದರೂ ಬರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಚೆನ್ನಾಗಿ ಅದ್ರ ಮೇಲೆಲ್ಲ ಚೆನ್ನಾಗಿ ಹಾಕಬೇಕು. ಹಾಕಿದ ನಂತರ ಚೀಸ್ನ ಹಾಕ್ಕೋಬೇಕು. ಅಂದರೆ ಅದನ್ನು ತುರಿದು ಕೂಡ ಹಾಕೋಬೋದು ಚೀಸು. ನಾನು ಸ್ಲೈಸ್ ಚೀಸ್ ತಂದಿದ್ದರಿಂದ ನಾನು ಈ ಥರ ಅದನ್ನು ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಹಾಗೆ ತುರಿದು ಕೂಡ ಹಾಕ್ಕೋಬೋದು, ಹೇಗೆ ಬೇಕಾದರೂ ಹಾಕ್ಕೋಬೋದು ಚೀಸ್ನ. ಆಮೇಲೆ ನಾನು ಈರುಳ್ಳಿ ಸ್ಲೈಸ್ನ ಮಾಡಿಟ್ಕೊಂಡಿದ್ದೆ, ಈರುಳ್ಳಿ ಸ್ಲೈಸ್ನ ಕೂಡ ಹಾಕ್ಕೋತಾ ಇದ್ದೀನಿ ಅದ್ರ ಮೇಲ್ಗಡೆ. ನೆಕ್ಸ್ಟು ಟೊಮೆಟೊ ಸ್ಲೈಸ್ ಕೂಡ ಮಾಡ್ಕೊಂಡಿದ್ದೆ. ಯಾವ ಥರ ದೊಡ್ಡದಾಗಿ ಆದರೂ ಫುಲ್ ಟೊಮೆಟೊ ಸ್ಲೈಸ್ ಆದರೂ ಹಾಕ್ಬೋದು. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ ಸ್ಲೈಸ್ನ ಕೂಡ ಹಾಕ್ಕೋಬೇಕು. ನಂತರ ನಾವು ಮ್ಯಾಗ್ನೇಟ್ ಮಾಡಿ ಇಟ್ಟಿದ್ವಲ್ಲ ಪನ್ನೀರನ್ನ, ಆ ಪನ್ನೀರನ್ನ ಎಲ್ಲ ನಿಧಾನವಾಗಿ ಅದ್ರ ಮೇಲ್ಗಡೆ ಸ್ವಲ್ಪನೇ ಹಾಕ್ಕೋಬೇಕು. ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದಿದ್ರೆ ಒಂದು 4 ಆ ಕಡೆ ಈ ಕಡೆ ಎಲ್ಲ ಇಟ್ಬಿಟ್ರೆ ನಡೆಯುತ್ತೆ. ಹಾಗೆ ನಾನು ಸಣ್ಣ ಕಟ್ ಮಾಡ್ಕೊಂಡಿದ್ರಿಂದ ಎಲ್ಲ ಕಡೆ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಜೋಳ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಸ್ವೀಟ್ ಜೋಳ ಇರುತ್ತಲ್ಲ ಅದನ್ನು ಹಾಕ್ಕೋಬೇಕು, ಚೆನ್ನಾಗಾಗುತ್ತೆ. ಅದಾಗಿದ ನಂತರ ಮೇಲ್ಗಡೆ ಮತ್ತೆ ಸ್ವಲ್ಪ ಸಾಸ್ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ಮೇಲ್ಗಡೆ ಹಾಕ್ಕೋಬೋದು ಅಥವಾ ಬೇಡ ಅಂದರೆ ಪರವಾಗಿಲ್ಲ. ನಂತರ ಮತ್ತೆ ಚೀಸ್ನ ಹಾಕ್ಕೋಬೇಕು ಅದ್ರ ಮೇಲ್ಗಡೆ. ನಾನು ಅದೇ ಹೇಳಿದ್ನಲ್ಲ, ಸ್ಲೈಸ್ ಇರೋದ್ರಿಂದ ಸ್ಲೈಸ್ ಹಾಗೆ ಇಟ್ಟಿದ್ದೀನಿ. ನಂತರ ಇದನ್ನು ಒಂದು 2 ನಿಮಿಷ ಮುಚ್ಚಿ ಬೇಯಿಸ್ಕೋಬೇಕು. ಸಣ್ಣ ಉರಿನೇ ಇರಬೇಕು, ಉರಿ ದೊಡ್ಡ ಆದರೆ ಬೇಗ ಹಾಳಾಗಿಬಿಡುತ್ತೆ ನೋಡಿ. ಆಮೇಲೆ ಒಂದು 2 ನಿಮಿಷ ಆದಮೇಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೆಕ್ಸ್ಟು ಇದ್ರ ಮೇಲ್ಗಡೆ ತವಾದಿಂದ ತೆಗೆದ್ಬಿಟ್ಟು ಅದ್ರ ಮೇಲ್ಗಡೆ ನಾನು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೋತಾ ಇದ್ದೀನಿ. ಅಂದರೆ ಇದಕ್ಕೆ ಖಾರಕ್ಕೆ ಹಸಿಮೆಣಸೆಲ್ಲ ಹಾಕಿದ್ವಿ ಬ್ಯಾಟರ್ಗೆ, ಬಟ್ ಆದರೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಹಾಕ್ಕೋತಿದ್ದೀನಿ. ನೆಕ್ಸ್ಟು ಇದನ್ನು ಪಿಜ್ಜಾ ಥರ ಕಟ್ ಮಾಡಿಕೊಂಡ್ರೆ ಆಯಿತು. ನಾನು ಬರೀ ಒಂದು 4 ಪೀಸ್ ಮಾಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೇಮ್ ಪಿಜ್ಜಾ ತಿಂತೀವಲ್ಲ ಅದೇ ಟೇಸ್ಟ್ ಇತ್ತು, ಏನೂ ಚೇಂಜಸ್ ಇಲ್ಲ. ಆರಾಮಾಗಿ ಹೆಲ್ದಿಯಾಗಿ ಮನೆಯಲ್ಲಿ ಚೆನ್ನಾಗಿ ಮಾಡ್ಕೋಬೋದು ಇದನ್ನು. ಹಾಗೆ ನನಗೆ ಒಂದು 3-4 ಮಾಡ್ಕೊಂಡಾಗಿದ್ದ ನಂತರ ಸ್ವಲ್ಪ ಬ್ಯಾಟರ್ ಮಿಕ್ಕಿತ್ತು. ಅದಕ್ಕೇ ಒಂದು ಅರ್ಧ ಟೊಮೆಟೊ, ಅರ್ಧ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಜೋಳ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು, ಸಾಲ್ಟ್ ಬೇಕು ಅಂದರೆ ಇವಾಗ ಹಾಕ್ಕೋಬೋದು. ಸರಿ ಕರೆಕ್ಟಾಗಿದೆ ಸಾಲ್ಟ್ ಅಂತ ಅಂದರೆ ಬೇಕಾಗಿಲ್ಲ. ಸ್ವಲ್ಪ ಮತ್ತೆ ಅದು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಈ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಅದ್ರ ಮೇಲೆ ದೋಸೆ ಥರ ಹಾಕಿ, ಅದರ ಮೇಲ್ಗಡೆ ಸ್ವಲ್ಪ ಚೀಸಿನ ಹಾಕಿ ಇಟ್ಟಿದ ನಂತರ ಮತ್ತು ನಾನಿಲ್ಲಿ ಬ್ರೆಡ್ನ ಇಟ್ಟಿದ್ದೀನಿ. ಆ ಬ್ರೆಡ್ ಹಾಕಿದ ನಂತರ ಮತ್ತೆ ಚೀಸ್ನ ಹಾಕಿದ್ದೀನಿ. ಆ ಚೀಸ್ ಹಾಕಿದ ನಂತರ ಮತ್ತೆ ಮಿಕ್ಕಿರೋ ಅಂಥ ಹಿಟ್ಟಿತ್ತಲ್ವ ಅದನ್ನು ಹಾಕಿದ್ದೀನಿ. ಅಂದರೆ
ಜಾಸ್ತಿ ಮಾಡಿಕೊಂಡ್ರೆ ಸ್ವಲ್ಪ ಸ್ವಲ್ಪನೇ ಹಾಕಿದ್ರಾಯಿತು. ಎಲ್ಲ ಹಾಕ್ಕೊಂಡ್ಬಿಟ್ಟು 2 ಸೈಡ್ನೂ ನೀಟಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಆಯಿಲ್ ಹಾಕಬೇಕು ಕೆಳಗಡೆ. ಎಲ್ಲ 2 ಸೈಡ್ನೂ ನೀಟಾಗಿ ಬೇಯಿಸ್ಕೋಬೇಕು. ಸಣ್ಣ ಉರಿನೇ ಇರಬೇಕು, ದೊಡ್ಡ ಉರಿ ಮಾಡಿದರೆ ಬೇಗ ಹಾಳಾಗಿಬಿಡುತ್ತೆ. ಚೆನ್ನಾಗಿ ಬೇಯಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ಗೆಲ್ಲ ಆರಾಮಾಗಿ ಕಳಿಸ್ಬೋದು. ಅಂದರೆ ನಾನು ಫಸ್ಟ್ ಮಾಡಿದೆ ಅಲ್ವಾ ಪಿಜ್ಜಾ ಥರ, ಆ ಥರನಾದರೂ ಮಾಡಿ ಕಳಿಸ್ಬೋದು ಅಥವಾ ಈ ಥರನಾದರೂ ಮಾಡಿ ಕಳಿಸ್ಬೋದು. 2 ಥರನೂ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಮಧ್ಯ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಚೀಸು ಹಾಕಬೇಕು ಅಂತ ಏನಿಲ್ಲ, ಆಪ್ಷನಲ್ಲು. ನಾನು ಇತ್ತಲ್ವ ಚೀಸ್, ಅದಕ್ಕೋಸ್ಕರ ಇದಕ್ಕೆ ಹಾಕ್ಕೊಂಡೆ ಅಷ್ಟೇ. ಇಲ್ಲದೇ ಇದ್ದರೆ ಹಾಗೇ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಾರ್ನಿಂಗ್ ಟಿಫನಿಗೆ ಕೂಡ ಇದನ್ನು ಮಾಡ್ಕೋಬೋದು. ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆಯವ್ರಿಗಂತೂ ಸಖತ್ ಇಷ್ಟ ಆಯ್ತಿದ್ದು. ಆರಾಮಾಗಿ ಪಿಜ್ಜಾ ಅಲ್ಲಿಂದ ಹೊರಗಡೆಯಿಂದ ತೊಗೊಂಬಂದು ತಿನ್ನೋ ಬದಲು ಇದನ್ನು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಪಿಜ್ಜಾ ಅಲ್ವೇ ಅಲ್ಲ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋಸ್ ಇಷ್ಟೇ. ನಿಮಗೆ ಈ ವಿಡಿಯೋಸ್ ಇಷ್ಟ ಆಗಿದರೆ, ಈ ಡಿಶ್ ಇಷ್ಟ ಆಗಿದರೆ ಪ್ಲೀಸ್ ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇದನ್ನು ಸಾಸ್ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ.